ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಶಿಷ್ಟಕೃತೆ ನಮಃ. ಓಂ ಅಮಿತ್ರಾನ್ ದಾಸ ಪುತ್ರಾಣ್ಯಾರ್ಯ ಚಶೂರ ವಧೀರ್ವನೇವ ಸುಧಿತೇಭಿರತ್ಕೈರಾಪೃತ್ಸು ದರ್ಶಿ ನೃಣಾಮೃತಮ ಸತ್ವಂ ನಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ 256ನೇ ನಾಮ ಇದು ವಿಷ್ಣು ಸಹಸ್ರನಾಮ ಸ್ತೋತ್ರದಲ್ಲಿ. ಅಲ್ಲಿ ಆ ನಾಮದ ಅರ್ಥ ಮತ್ತು ಅದಕ್ಕೆ ಸಂಬಂಧಿಸಿದಂತಹ ಬೃಹತಿ ಮಂತ್ರ ಇವುಗಳೆಲ್ಲದರ ಅನುಸಂಧಾನವನ್ನು ನಾವೀಗ ಮಾಡ್ತಿದ್ದೇವೆ. ಎಲ್ಲ ಶ್ರೋತೃಗಳಿಗೂ ಕೂಡ ಸೌರ ಕೃಷ್ಣಾಷ್ಟಮಿಯ ದಿನ ಇವತ್ತು. ವಿಶ್ವಾವಸು ಸಂವತ್ಸರದ ಭಾದ್ರಪದ ಕೃಷ್ಣ ಪಕ್ಷದ ಸಪ್ತಮಿ. ಅದರ ಪ್ರಯುಕ್ತ ಶುಭಾಶಯಗಳು ಮತ್ತು ನಮಸ್ಕಾರಗಳು. ಮೂಲ ಋಗ್ವೇದದಲ್ಲಿ ಈ ಒಂದು ಮಂತ್ರ ಏನಿದೆ, ಆ ಮಂತ್ರದ ಅರ್ಥವನ್ನು ನೋಡಿದ್ದೇವೆ, ಸಾಯಣಾಚಾರ್ಯ ಹೇಳಿದಂತೆ ಮತ್ತು ಭಗವಂತಾಚಾರ್ಯ ಹೇಳಿದಂತೆ. ಹಾಗೆ ಸಂಪಾದಿತವಾದ ಬೃಹತಿ ಮಂತ್ರ ಅದರ ಅರ್ಥವನ್ನು ರಘುನಾಥ ಸ್ವಾಮಿಗಳು ಹೇಳಿದಂತೆ ಕೂಡ ನಾವು ನೋಡಿದ್ದೇವೆ. ಈ ಮಂತ್ರಕ್ಕೆ ನಾನು ಅನುಸಂಧಾನ ಮಾಡಿಕೊಂಡಂತಹ ಅನ್ವಯಾರ್ಥವನ್ನು ಕೂಡ ನೋಡಿದ್ದೇವೆ. ಆ ಅನ್ವಯಾರ್ಥವನ್ನು ಮತ್ತೊಂದು ಬಾರಿ ಗಮನಿಸಿ ಭಾವಾರ್ಥವನ್ನು ಇವತ್ತಿನ ದಿವಸ ನಾವು ನೋಡಬೇಕು. ಅಮಿತ್ರಾನ್ ದಾಸ ವೃತ್ರಾಣ್ಯರ್ಯ ಚಶೂರ ಅನ್ನುವಲ್ಲಿ ಸುಧಿತೇಭಿರತ್ಕೈಹಿ ಅನ್ನುವ ಪಾಠ ಸರಿ, ಅಕ್ತೈಹಿ ಅನ್ನುವ ಪಾಠ ಅಷ್ಟು ಉಚಿತ ಅಲ್ಲ ಅಂತ ಅನ್ನೋದನ್ನು ಕೂಡ ನಾವು ನೋಡಿದ್ದೇವೆ. ಶೂರನಾದ ಪರಾಕ್ರಮಿಯಾದಂತಹ ಪರಮೇಶ್ವರನೇ ಇಂದ್ರ ಅಂದ್ರೆ ಪರಾಕ್ರಮಿ ಅಂತ ಅರ್ಥ. ದಾಸರು ಅಂದ್ರೆ ನಮ್ಮನ್ನು ದೋಚುವಂತಹ ಅಮಿತ್ರರು, ಶತ್ರುಗಳು ಯಾರಿದ್ದಾರೆ, ಹೊರಗಿನ ಸಂಪತ್ತನ್ನು ದೋಚುವಂಥವರು, ಒಳಗಿನ ಶ್ರವಣ ಮನನ ಧ್ಯಾನದಂತಹ ಸಂಪತ್ತನ್ನು ದೋಚುವಂಥವರು, ಮತ್ತೆ ನಮ್ಮನ್ನು ಮುತ್ತಿ ಹಿಂಸಿಸುವಂತಹ ವೃತ್ರ ಅಂದ್ರೆ ನಮ್ಮನ್ನು ಮುತ್ತಿ ಹಿಂಸಿಸುವಂಥವರು, ಯುದ್ಧದಲ್ಲಿ ನಾವು ಯಾರನ್ನು ಎದುರಿಸಬೇಕಾಗಿದೆಯೋ ಅಂತಹ ಆರ್ಯರು, ಹೀಗೆ ಒಟ್ಟಾರೆಯ ಭಾಷ್ಯಾಂತ ಶತ್ರುಗಳೆಲ್ಲರನ್ನೂ ಕೂಡ ನೀನು ಅವಧೀಹಿ ಕೊಂದು ಹಾಕಿದ್ದೆ. ಅದಲ್ಲದೆ ನೃಣಾಮೃತಮ ಪುರುಷೋತ್ತಮನಾದ ಭಗವಂತನೇ ಸಹ ಶಾಸ್ತ್ರ ಪ್ರಸಿದ್ಧನಾದಂತಹ ನೀನು ಪೃತ್ಸು ಅಂದ್ರೆ ಯುದ್ಧಗಳಲ್ಲಿ ಸುಧಿತ ಅಂದ್ರೆ ನಿಶಿತವಾದಂತಹ ಆಯುಧಗಳನ್ನು, ನಿನ್ನ ವಜ್ರ ಮೊದಲಾದ ಆಯುಧಗಳನ್ನು ಕೈಯಲ್ಲಿ ಹಿಡಿದಿದ್ದೆ. ಅತ್ಕ ಅಂದ್ರೆ ಆಯುಧಗಳು. ಆ ಆಯುಧಗಳ ಮೂಲಕ ವೃಕ್ಷಗಳಿಂದ ಮರಗಳನ್ನು ಕತ್ತರಿಸುವಂತೆ, ಈ ಕೊಡಲಿ ಮೊದಲಾದವುಗಳನ್ನು ಇಟ್ಕೊಂಡು ಹೇಗೆ ವನ ಕಾಡುಗಳನ್ನು ಕತ್ತರಿಸ್ತಾರೋ ಹಾಗೆ ನಿನ್ನ ಈ ಆಯುಧಗಳಿಂದ ಭಾಷ್ಯಾಂತ ಶತ್ರುಗಳೆಲ್ಲರನ್ನೂ ಕೂಡ ಕತ್ತರಿಸಬೇಕು ಅಂತ ಅದರ ಅರ್ಥ. ಶಿಷ್ಟಕೃತ ಅಂದ್ರೆ, ಶಿಷ್ಟ ಅಂದ್ರೆ ಸಂಹಾರವನ್ನು ಮಾಡುವವನು ಅಂತ ಅದರ ಅರ್ಥ, ಆ ನಾಮದ ಅರ್ಥ. ಅದನ್ನೇ ಬೃಹತಿ ಮಂತ್ರ ಅಮಿತ್ರಾನ್ ವೃತ್ರಾಣಿ ವಧೀಹಿ ದರ್ಶಿ, ಶತ್ರುಗಳೆಲ್ಲರನ್ನೂ ಕೂಡ ಸಂಹಾರ ಮಾಡ್ತಿ ಅಂತ ಬೃಹತಿ ಮಂತ್ರ ಸ್ಪಷ್ಟವಾಗಿಯೇ ಶಿಷ್ಟಕೃತ ಅನ್ನುವ ನಾಮವನ್ನು ವ್ಯಾಖ್ಯಾನ ಮಾಡಿದೆ. ಇಷ್ಟೆಲ್ಲ ಆದಮೇಲೆ ಈಗ ಭಾವಾರ್ಥವನ್ನು ಗಮನಿಸಬೇಕು. ಭಗವಂತನೇ ನೀನು ಮಹಾಪರಾಕ್ರಮಿ ಹೌದು, ಶಾಸ್ತ್ರ ಪ್ರಸಿದ್ಧ ಹೌದು. ನಮ್ಮನ್ನು ಒಳಗೂ ಹೊರಗೂ ದೋಚುವಂತಹ ಶತ್ರುಗಳನ್ನು ನೀನು ಸದೆ ಬಡಿಬೇಕು. ಮತ್ತೆ ಮುತ್ತಿ ಹಿಂಸಿಸುವಂತಹ ಶತ್ರುಗಳನ್ನು ನೀನು ಸದೆ ಬಡಿದಿದ್ದಿ. ಪುರುಷೋತ್ತಮನಾದ ದೇವದೇವನಾದಂತಹ ನೀನು ನಮ್ಮ ಈ ಜೀವನವೆಂಬ ಯುದ್ಧದಲ್ಲಿ ನಮಗೆ ಸಹಾಯ ಮಾಡಬೇಕು. ಹರಿತವಾದ ಆಯುಧಗಳನ್ನು ತಗೊಂಡು
ನಮ್ಮೆದುರಿಗೆ ನೀನು ಬರಬೇಕು. ಕಾಡಿನ ಮರಗಳನ್ನು ಕೊಡಲಿ ಮೊದಲಾದ ಆಯುಧಗಳಿಂದ ನಾವು ಕತ್ತರಿಸಿ ಹಾಕುವಂತೆ ನಮ್ಮೆಲ್ಲರ ಶತ್ರುಗಳನ್ನು ಕೂಡ ನೀನು ತೆರೆದು ಹಾಕಬೇಕು. ಹಿಂದೆ ಹಾಕಿದ್ದೆ, ಈಗಲೂ ಕೂಡ ತೆರೆದು ಹಾಕ್ತಾ ಇದ್ದೆ, ಮುಂದೆ ಕೂಡ ತೆರೆದು ಹಾಕುವವನಿದ್ದೆ. ಹೀಗೆ ನೀನು ಎಂದಿನಿಂದಲೂ ನಮ್ಮೆಲ್ಲರ ಜೊತೆಗೂಡಿಯೇ ಇರುವುದರಿಂದ, ನಮ್ಮ ಶತ್ರುಗಳನ್ನು ನಿಗ್ರಹಿಸುವ ಜವಾಬ್ದಾರಿಯನ್ನು ನೀನೇ ಹೊತ್ತಿರುವುದರಿಂದ, ಆ ಹೊಣೆಯನ್ನು ಹೊತ್ತಂಥ ನಿನ್ನನ್ನೇ ನಾವು ನಂಬಿ ಈ ಸಾಧನೆಯ ಮಾರ್ಗದಲ್ಲಿ ಮುನ್ನಡೆದಿದ್ದೇವೆ. ಇದಿಷ್ಟು ಭಾವಾರ್ಥ ಆಯಿತು. ಮುಂದೆ ಶಿಷ್ಟಕೃತ ಅನ್ನುವುದಕ್ಕೆ ಏನೇನು ಅರ್ಥ ಆಗ್ತದೆ, ಉಲ್ಲೇಖಗಳು, ಶತ್ರುಗಳ ಸಂಹಾರ ಮಾಡುವವನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಏನು ಉಲ್ಲೇಖಗಳ ಇವೆ ಅನ್ನೋದನ್ನು ನಾವೀಗ ಗಮನಿಸಬೇಕು. ರಘುನಾಥ ಸ್ವಾಮಿಗಳು ಹೇಳಿದಂತೆ ಈ ಶತ್ರುಗಳು ಏನಿದ್ದಾರೆ ಅವರೆಲ್ಲರ ಸಂಹಾರವನ್ನು ಮಾಡುವಂಥವನು. ಆ ಅರ್ಥ ನಾವೀಗಾಗಲೇ ನೋಡಿದ್ದೇವೆ. ಶಿಷ್ಟಂ ಶಾಸನಂ ಕರೋತಿ ಇತಿ ಶಿಷ್ಟಕೃತ. ಬೇರೆ ಬೇರೆ ವ್ಯಾಖ್ಯಾನಗಳಲ್ಲಿ ಹೀಗೆಲ್ಲ ಕೆಲವು ಅರ್ಥಗಳು ಕೇಳಿ ಬರ್ತವೆ. ಮತ್ತೆ ಶಾಸನ ಮಾಡುವವನು, ತನ್ನ ಭಕ್ತರನ್ನ ಅನುಗ್ರಹಿಸುವವನು ಅಂತ ಒಂದರ್ಥ. ಏಕಶಾಸ್ತ್ರ ನದ್ವಿತೀಯೋಸ್ತಿ ಶಾಸ್ತ್ರ, ಶತ್ರುಗಳನ್ನು ಸದೆ ಬಡಿಯುವುದಲ್ಲದೆ ಅವನು ನಮ್ಮೆಲ್ಲರನ್ನು ಆಳುವ ಜವಾಬ್ದಾರಿಯನ್ನು ಕೂಡ ಹೊತ್ತವನು. ಶತ್ರುಗಳನ್ನು ಸದೆ ಬಡಿದು ನಮ್ಮನ್ನು ಮುನ್ನಡೆಸುವ ಜವಾಬ್ದಾರಿ ಹೊತ್ತವನು. ಅವನೊಬ್ಬನೇ ನಿಜವಾದ ಶಾಸ್ತ್ರ. ಇನ್ಯಾವ ಶಾಸ್ತ್ರನೂ ಕೂಡ ಈ ಜಗತ್ತಿನಲ್ಲಿ ಇಲ್ಲ. ಈ ಭಾಗವತ ತಾತ್ಪರ್ಯದಲ್ಲೂ ಕೂಡ ಅಂಥದ್ದೊಂದಿದೆ. ಖಂಡಾಧೀಶಾಹ ಸಾರ್ವಭೌಮಸ್ಯ ಯದ್ವತ್ ಬ್ರಹ್ಮೇಶಾದ್ಯಾಹ ಕುರುವತೆ ತೇನು ಶಾಸ್ತ್ರಿಂ. ರಾಜನಿಗೆ, ಒಬ್ಬ ಚಕ್ರವರ್ತಿಗೆ ಅನೇಕ ಜನ ಖಂಡಾಧೀಶರು ಇರ್ತಾರೆ. ಖಂಡಾಧೀಶರು ಅಂದರೆ ಅವನ ಸಾಮಂತರಾಜ. ರಾಜನಿಗೊಬ್ಬ ಹೀಗೆ ಸಾಮಂತರಾಜರಿರುವಂತೆ ನಿನ್ನ ಕೈಯಲ್ಲಿ ಅನೇಕ ಜನ ದೇವತೆಗಳಿದ್ದಾರೆ. ಮತ್ತೆ ನೀನು ಅವರೆಲ್ಲರಿಗೂ ಕೂಡ ಮುಖಂಡನಾಗಿ ಅವರ ಮೂಲಕ ಮತ್ತೆ ನೀನು ಕೂಡ ಪ್ರಧಾನವಾಗಿ ಎಲ್ಲರನ್ನೂ ಸದೆ ಬಡಿಯುವಂತಹ ಒಂದು ಜವಾಬ್ದಾರಿಯನ್ನ ಹೊತ್ತಿದ್ದಿ. ಇದು ನಮಗಲ್ಲಿ ಏಕಶಾಸ್ತ್ರ ನದ್ವಿತೀಯೋಸ್ತಿ ಶಾಸ್ತ್ರ ಅನ್ನುವ ಮಾತಿನ ಅರ್ಥ. ಅನೇಕರಿದ್ದಾರೆ, ಆದರೆ ಪೂರ್ಣವಾಗಿ ನಿನ್ನಂತೆ ಸ್ವತಂತ್ರರಾಗಿ ಮಾಡಬಲ್ಲಂಥವರು ಯಾರೂ ಕೂಡ ಇಲ್ಲ ಅಂತ ಅದರ ಅರ್ಥ. ಏತಸ್ಯವ ಪ್ರಶಾಸನೆ ಗಾರ್ಗಿ ಸೂರ್ಯ ಚಂದ್ರಮಸೌ ವಿಧೃತೋ ತಿಷ್ಠತಃ ಅಂತ ಬೃಹದಾರಣ್ಯಕ ಉಪನಿಷತ್ತು ಕೂಡ ಅವನನ್ನ ವರ್ಣನೆ ಮಾಡ್ತದೆ. ಈ ಭಗವಂತನ ಪ್ರಶಾಸನ ಆಡಳಿತದಲ್ಲಿ ಎಲ್ಲರೂ ಕೂಡ ಇದ್ದಾರೆ. ಸೂರ್ಯ ಚಂದ್ರಮಸೌ ವಿಧೃತೋ ತಿಷ್ಠತಃ, ಸೂರ್ಯಚಂದ್ರರು ಕೂಡ ಇವನ ಆಡಳಿತದಲ್ಲೇ ಇದ್ದಾರೆ ಅಂತ ಅದರ ಅಭಿಪ್ರಾಯ. ಅಕ್ಷರ ಶಬ್ದ ವಾಚ್ಯನಾದ ಭಗವಂತನ ಆಡಳಿತ ಪ್ರಶಾಸನದಲ್ಲಿ ಎಲ್ಲರೂ ಕೂಡ ಇದ್ದಾರೆ. ಏತಸ್ಮಿನ್ ಖಲು ಅಕ್ಷರೇ ಗಾರ್ಗಿ ಆಕಾಶ ಓತಶ್ಚ ಪ್ರೋತಶ್ಚ ಅನ್ನುವುದು ಒಂದು ಕೂಡ ಇನ್ನೊಂದು ಮಾತು ಕೇಳಿ ಬರ್ತದೆ. ಏತಸ್ಮಿನ್ ಅಕ್ಷರೇ, ಅಕ್ಷರ ಶಬ್ದವಾಚ್ಯನಾದ ಈ ಭಗವಂತನಲ್ಲಿ ಆಕಾಶ ಶಬ್ದವಾಚ್ಯನಾದಂತಹ ಲಕ್ಷ್ಮೀದೇವಿ ಓತಃ ಪ್ರೋತಃ ಅವಲಂಬಿತರಾಗಿದ್ದಾಳೆ ಅಂತ. ಲಕ್ಷ್ಮೀದೇವಿಯೇ ಹೀಗೆ ಭಗವಂತನನ್ನು ಅವಲಂಬಿಸಿದ್ದಾಳೆ ಅಂದ ಮೇಲೆ ಇನ್ನು ಉಳಿದವ್ರ ಬಗ್ಗೆ ನಾವು ಹೇಳಬೇಕಾದದ್ದೇನೂ ಕೂಡ ಇಲ್ಲ. ಶಿಷ್ಟಾನ್ ಕರೋತೀತಿ ಶಿಷ್ಟಕೃತ, ಎಲ್ಲ ಸಜ್ಜನರನ್ನು ಕೂಡ ಅವನೇ ಸಜ್ಜನರನ್ನಾಗಿ ಮಾಡಿದವನು. ಅವರಲ್ಲಿರುವ ಸದ್ಗುಣ ಇತ್ಯಾದಿಗಳ ಅಭಿವ್ಯಕ್ತಿ ಆಗುವುದೇನಿದೆ ಅದು
ಈ ಭಗವಂತನ ಆದೇಶಕ್ಕನುಸಾರವಾಗಿಯೇ ಜೀವ ಮೂಲತಃ ನಿರ್ದುಷ್ಟನೇ, ಜ್ಞಾನಾನಂದ ಸ್ವರೂಪನೇ. ಆದರೆ ಸಂಸಾರದಲ್ಲಿ ಇದ್ದಾಗ ಅವನಿಗೆ ಅನೇಕ ಮಾಯೆಯ ಮುಸುಕು ಕವಿದಿದೆ. ಅದೆಲ್ಲ ಹೋಗಿ ಆತ ಸ್ವಚ್ಛ ರೂಪವನ್ನು ತಾಳುವುದು ಈ ಭಗವಂತನ ಅನುಗ್ರಹದಿಂದ ಅಂತಲೇ ಅದರ ಅರ್ಥ. ಸತ್ಯಸಂಧ ಸ್ವಾಮಿಗಳು ಒಂದು ಅರ್ಥ ಹೇಳ್ತಾರೆ. ಅದನ್ನ ಸಗರಿ ರಾಘವೇಂದ್ರಾಚಾರ್ಯರು ಇಲ್ಲೇ ಸಂಗ್ರಹ ಮಾಡಿದ್ದಾರೆ. ಅದೇನರ್ಥ ಅಂದ್ರೆ, ಸಮರ್ಥರಾದವರು ಅನೇಕ ಜನ ಇರಬಹುದು ಈ ಜಗತ್ತಿನಲ್ಲಿ. ಆದರೆ ಅವರೆಲ್ಲರೂ ಕೂಡ ಯಾವ ಕೆಲಸಗಳನ್ನ ಮಾಡ್ಲಿಕ್ಕೆ ಸಮರ್ಥರಾಗಿದ್ದಾರೆ, ಆ ಕೆಲಸಗಳನ್ನ ಅವರಿಗೆ ಮಾಡ್ಲಿಕ್ಕೆ ಆಗದೇ ಇದ್ದ ಮೇಲೆ, ಅವರು ಅಶಕ್ತರಾದ ಮೇಲೆ ಎಲ್ಲವನ್ನು ಕೂಡ ಈ ಭಗವಂತ ಮಾಡ್ತಾನೆ. ಅವ್ರಿಗೆ ಆಗದೇ ಇದ್ದದನ್ನು ಇವನು ಮುಂದುವರಿಸ್ತಾನೆ. ಅದಕ್ಕಾಗಿ ಆತನನ್ನು ಶಿಷ್ಟಕೃತ, ಅವರಿಂದ ಆಗದ ಕಾರ್ಯಗಳನ್ನು ಮಾಡುವವನು ಅಂತ ಅದರ ತಾತ್ಪರ್ಯ. ಹೀಗೆ ಉಳಿದವರಿಗೆ ಆಗದೇ ಇರುವಂತಹ ಕೆಲಸಗಳನ್ನು ಮಾಡುವವನು ಅನ್ನೋ ಅರ್ಥವನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ಬಹುದು. ಅದಕ್ಕೆ ಒಂದು ದೊಡ್ಡ ಉದಾಹರಣೆ, ಈ ದೇವತೆಗಳು ಮತ್ತು ದಾನವರೆಲ್ಲರೂ ಸೇರಿ ಸಮುದ್ರ ಮಥನವನ್ನ ಮಾಡಿದ್ರು. ಆವಾಗ ಆ ಕಾರ್ಯ ಅವರಿಗೆ ಸಾಧ್ಯವಿಲ್ಲ ಅಂತಾದಾಗ ಭಗವಂತನೇ ಅಜಿತ ಎಂಬ ರೂಪವನ್ನು ತಾಳಿ ಆ ಕೆಲಸವನ್ನು ಮಾಡಿದ. ಅದೇ ಶಿಷ್ಟ. ಉಳಿದಿತ್ತದ ಕೆಲಸ, ಅವ್ರಿಗೆ ಆಗದೆ ಉಳಿದಿತ್ತು. ಉಳಿದ ಆ ಕೆಲಸವನ್ನು ಇವನು ಮಾಡಿದ ಅಂತ ಅದರ ತಾತ್ಪರ್ಯ. ಇವರೆಲ್ಲರಿಗೂ ಕೂಡ ದಂಡನೆ ಕೊಡುವವನು ಅಂತನೂ ಅರ್ಥ ಆಗ್ತದೆ. ಉಪದೇಶ ಮಾಡುವವನು ಅರ್ಥವನ್ನು ಕೂಡ ನಾವು ಈ ಹಿಂದೆ ನೋಡೇ ಇದ್ದೀವಿ. ಶಿಷ್ಟ ಅಂತಂದ್ರೆ ಪ್ರಳಯ ಕಾಲದಲ್ಲಿ ಉಳಿದಿರುವಂತಹ ಪ್ರಕೃತಿ. ಪ್ರಳಯ ಕಾಲದಲ್ಲಿ ಉಳಿದ ಜಗತ್ತೆಲ್ಲವೂ ಕೂಡ ನಷ್ಟ ಆಗಿ ಹೋಗಿರ್ತದೆ. ನಷ್ಟ ಆಗಿ ಹೋಗಿರುವಂತಹ ಆ ಉಳಿದ ವಸ್ತುಗಳೆಲ್ಲವೂ ನಷ್ಟ ಆದ ಪರಿಸ್ಥಿತಿಯಲ್ಲಿ ಉಳಿದಿರುವಂಥದ್ದು ಈ ಪ್ರಕೃತಿ ಮಾತ್ರ. ಪ್ರಳಯ ಶಿಷ್ಟಾತ್ ಅವಶಿಷ್ಟಾತ್ ಸೂಕ್ಷ್ಮ ಪ್ರಕೃತ್ಯಂತಾತ್ ಕರೋತಿ. ಉಳಿದಿರುವಂತಹ ಪ್ರಕೃತಿಯನ್ನೇ ಅವನು ಉಪಾದಾನವನ್ನಾಗಿಟ್ಕೊಂಡು ಈ ಜಗತ್ತೆಲ್ಲವನ್ನು ಕೂಡ ಸೃಷ್ಟಿಸ್ತಾನೆ. ಇದು ಮತ್ತೊಂದರ್ಥ. ಭಗವಂತ ಈ ಕೆಲವು ವಸ್ತುಗಳನ್ನು ವಿಶಿಷ್ಟವನ್ನಾಗಿ ಮಾಡಿದ್ದಾನೆ. ಜಗತ್ತಿನಲ್ಲಿ ಅನೇಕ ವಸ್ತುಗಳಿವೆ. ಆ ಗುಂಪಿನಲ್ಲಿ ಕೆಲವು ವಸ್ತುಗಳು ಶ್ರೇಷ್ಠ ಅಂತ ಅನಿಸ್ಕೋತವೆ. ಅದೆಲ್ಲ ಭಗವದ್ಗೀತೆಯಲ್ಲಿ 10ನೇ ಅಧ್ಯಾಯದಲ್ಲಿ ಬಂದಿದೆ. ಐರಾವತಂ, ಎಲ್ಲ ಆನೆಗಳಲ್ಲಿ ಐರಾವತ ಶ್ರೇಷ್ಠ, ಎಲ್ಲ ಪ್ರಾಣಿಗಳಲ್ಲಿ ಸಿಂಹ ಶ್ರೇಷ್ಠ, ಎಲ್ಲ ಪುರೋಹಿತರಲ್ಲಿ ಬೃಹಸ್ಪತಿ ಶ್ರೇಷ್ಠ ಅಂತ ಹೀಗೆಲ್ಲ ಬಂದಿದೆ. ಇವರೆಲ್ಲರೂ ಕೂಡ ಆಯಾ ಗುಂಪಿನಲ್ಲಿ ಶ್ರೇಷ್ಠ ಆಗಿರುವುದು ಯಾವ ಕಾರಣದಿಂದ ಅಂದರೆ ಭಗವಂತನ ಸನ್ನಿಧಾನ ಇರುವುದರಿಂದಲೇ. ಭಾಗವತದಲ್ಲೂ ಕೂಡ ಆ ಒಂದು ವಿವರಣ ಬಂದಿದೆ. ಹೀಗೆ ಶಿಷ್ಟ ಅಂದರೆ ವಿಶಿಷ್ಟ ಅಂತ ಅರ್ಥ. ಆಯಾ ಗುಂಪಿನಲ್ಲಿ ಅವರೆಲ್ಲರೂ ಕೂಡ ವಿಶಿಷ್ಟರಾಗಿರುವುದು ಭಗವಂತನ ಆ ಒಂದು ಸನ್ನಿಧಾನದಿಂದಲೇ. ಪಾಂಡವಾನಾಂ ಧನಂಜಯ, ನೆನಪಾದಂಥ ಒಂದು 2-3 ಇಲ್ಲಿ ಹೇಳಿದ್ದೇನಷ್ಟೆ. ಎಲ್ಲ ಪಾಂಡವರಲ್ಲಿ ಭೀಮನನ್ನು ಹೊರತುಪಡಿಸಿದರೆ ಅರ್ಜುನ ಶ್ರೇಷ್ಠ. ಅದೇಗೆ ಶ್ರೇಷ್ಠನಾಗಿದ್ದಾನೆ ಅಂದರೆ ಭಗವಂತನ ಸನ್ನಿಧಾನ ಇರೋದರಿಂದ. ಇದು ಮತ್ತೊಂದರ್ಥ. ಗೀತೆಯ 10ನೇ ಅಧ್ಯಾಯದಲ್ಲಿ 21ನೇ ಶ್ಲೋಕದ ಹಿಂದು ಮುಂದೆ ಈ ಎಲ್ಲ ವಿಷಯಗಳು ಬಂದಿವೆ. ಯೇಷಾಂ ವಿಷ್ಣು ಸ್ವರೂಪಾಣಾಂ ಸನ್ನಿಧೇಹೇ ಅನ್ಯವಸ್ತುಷು ವಿಶಿಷ್ಟಂ ಸ್ವಜಾತೇಹೇ ಸ್ಯಾತ್ ವಿಭೂತ್ಯಾಖ್ಯಾನಿ ತಾನಿತು ಅಂತ. ಭಗವಂತನ ಸನ್ನಿಧಾನ ಇರುವ ಕಾರಣದಿಂದ ಆ ಗುಂಪಿನಲ್ಲಿ ಅದೊಂದು ವಿಶಿಷ್ಟ ಅಂತ ಅನಿಸಿಕೊಂಡಿತ್ತು. ಇದಿಷ್ಟು ಅರ್ಥಗಳನ್ನು ನೋಡಿದ್ದೇವೆ.
ಇನ್ನು ಮುಂದೆ ಇದೇ ಶಿಷ್ಟಕೃತ ಅನ್ನುವ ನಾಮಕ್ಕೆ ಶಂಕರ ಭಾಷ್ಯದಲ್ಲಿ ಮತ್ತು ಪರಾಶರ ಭಟ್ಟರ ವ್ಯಾಖ್ಯಾನದಲ್ಲಿ ಹಾಗೆ ಸತ್ಯಸಂಧ ಸ್ವಾಮಿಗಳ ವ್ಯಾಖ್ಯಾನದಲ್ಲಿ ಏನು ಅರ್ಥಗಳಿವೆ ಅಂತನ್ನೋದನ್ನು ಕೂಡ ಗಮನಿಸಬೇಕು. ಶಾಸನವನ್ನು ಮಾಡುವವನು, ಸಜ್ಜನರನ್ನು ಪಾಲಿಸುವವನು, ಇಷ್ಟ ಅರ್ಥವನ್ನು ಶಂಕರಾಚಾರ್ಯರು ವರ್ಣನೆ ಮಾಡ್ತಾರೆ. ಪರಾಶರ ಭಟ್ಟರು ಹೇಳುವಂತೆ ತನ್ನ ಸಂಬಂಧದಿಂದ ಶಿಷ್ಟ ಜನರನ್ನ ತನಗೆ ಅನುಕೂಲರನ್ನಾಗಿ ಮಾಡ್ತಾನೆ. ಸಜ್ಜನರು ಭಗವಂತನ ಭಕ್ತರು ಅಂತ ಅನಿಸಿಕೊಂಡಿರುವುದು, ಆ ಥರ ಧಾರ್ಮಿಕ ಕಾರ್ಯಗಳನ್ನೇ ಅವರು ಮಾಡುವುದು, ಆಚಾರ ವಿಚಾರಗಳನ್ನ ಶುಭವಾದ ಆಚಾರ ವಿಚಾರ ಉಳ್ಳವರಾಗಿರುವುದು ಯಾವುದರಿಂದ? ಭಗವಂತನಿಂದಲೇ. ಅದನ್ನ ಪರಾಶರ ಭಟ್ಟರು ಆ ಥರದ ಅರ್ಥ ಹೇಳ್ತಾರೆ. ಆ ಪರಾಶರ ಭಟ್ಟರು ವಿಷ್ಣು ಸಹಸ್ರನಾಮದ ವ್ಯಾಖ್ಯಾನವನ್ನು ಮಾಡುವಾಗ ಕೆಲವು ತಮ್ಮದೇ ಆದಂತಹ ಶ್ಲೋಕಗಳನ್ನು ಕೂಡ ಹೇಳಿರ್ತಾರೆ ನಿರ್ವಚನಕ್ಕಾಗಿ. ಸ್ವಾನುಕೂಲ ಶುಭಾನ್ ಕುರ್ವನ್ ಸ್ವಸಂಬಂಧೇನ ತಾನ್ ಸ್ವಯಂ. ತಾನ್ನ ಅಸ್ತಿತ್ವವನ್ನ ಆ ಸಜ್ಜನರಲ್ಲಿ ಭಕ್ತರಲ್ಲಿ ಇಟ್ಟು ಅವರನ್ನು ಅನುಕೂಲರನ್ನಾಗಿ ಮಾಡ್ತಾನೆ. ಆದ್ದರಿಂದ ಆತನನ್ನ ಶಿಷ್ಟ ಅಂತ, ಹೀಗೆ ಶಿಷ್ಟಕೃತ, ಸಜ್ಜನರನ್ನು ಶಿಷ್ಟರನ್ನಾಗಿ ಮಾಡಿದವನು ಅಂತ ಹೀಗೆ ಅರ್ಥ ಹೇಳ್ತಾರೆ. ಇದು ಪರಾಶರ ಭಟ್ಟರು ಹೇಳಿದ ಅರ್ಥ ಆಯಿತು. ಸತ್ಯಸಂಧ ಸ್ವಾಮಿಗಳು ಹೇಳುವ ಅರ್ಥ ಏನು ಅಂದ್ರೆ, ಸಮರ್ಥೈ ಸರ್ವೈ ಕೃತ್ವಾ ಉತ್ತರತ್ರ ಕರ್ಣ ಅಸಾಮರ್ಥ್ಯೇನ ಯಚ್ಚಿಷ್ಟಂ ತತ್ ಸ್ವಯಂ ಪೂರ್ಣಂ ಕರೋತಿ ಇತಿ ಶಿಷ್ಟಕೃತ. ಅದರ ಅರ್ಥ ನಾವು ಈಗಾಗಲೇ ನೋಡಿದ್ದೇವೆ. ಸಮುದ್ರ ಮಥನದಂತಹ ಕಾಲದಲ್ಲಿ ಕೂಡ ಉಳಿದವರಿಗೆ ಆಗದೇ ಇರುವ ಕೆಲಸವನ್ನೆಲ್ಲ ತಾನು ಹೊಣೆ ಹೊತ್ತು ಮಾಡಿದವನು ಅಂತ. ಈ ನಾಮಕ್ಕೆ ಲಕ್ಷಾಲಂಕಾರದಲ್ಲಿ ವಾದಿರಾಜ ಸ್ವಾಮಿಗಳು ಯಾವುದೇ ರೀತಿಯಾದಂತಹ ವ್ಯಾಖ್ಯಾನ ಮಾಡಲಿಲ್ಲ. ಅಂತೂ ಈ ನಾಮಕ್ಕೆ ಸಂಬಂಧಪಟ್ಟಂತೆ ಏನೇನು ಅರ್ಥಗಳಿವೆ ಅದನ್ನೆಲ್ಲ ನಾವೀಗ ನೋಡಿ ಮುಗಿಸಿದ್ದೀವಿ. ಬೃಹತಿ ಮಂತ್ರದ ಶ್ರವಣವು ಕೂಡ ಮುಕ್ತಾಯ ಕಂಡಿದೆ. ಈಗ ಈ ನಾಮದ ಮಹತ್ವ ಏನು ಅದನ್ನು ಸ್ವಲ್ಪ ನಾವು ಗಮನಿಸಬೇಕಾಗಿದೆ. ಸಮುದ್ರ ಮಥನದ ವರ್ಣನೆ ಏನಿದೆ, ಸಮುದ್ರ ಮಥನದಲ್ಲಿ ಉಳಿದ ದೇವತೆಗಳಿಗೆಲ್ಲ ಶಕ್ತಿ ಇಲ್ಲದಂತಾಯಿತು, ಆಗ ಭಗವಂತನೇ ಅದನ್ನು ಮಾಡಿದ ಅನ್ನುವ ವರ್ಣನೆ ಏನಿದೆ ಅದೆಲ್ಲ ಒಂದು ಸಾಂಕೇತಿಕ. ನಮ್ಮ ಜೀವನ ಅನ್ನುವಂಥದ್ದೇ ಒಂದು ಯುದ್ಧ. ಜೀವನದಲ್ಲಿ ಅಭಿವೃದ್ಧಿಗಾಗಿ ನಾವು ಮಾಡುವಂತಹ ಕರ್ಮಗಳೇನಿವೆ, ಈ ಕರ್ಮಗಳೇ ಎಲ್ಲವೂ ಕೂಡ, ನಾವು ಮಾಡುವಂತಹ ಸಾಧನೆ ಎಲ್ಲವೂ ಕೂಡ ಸಮುದ್ರದ ಮಥನ. ಆ ಸಮುದ್ರ ಮಥನ ಮಾಡುವಾಗ ಅನೇಕ ದುಷ್ಟರ ಹಾವಳಿಯೂ ಕೂಡ ಅಲ್ಲಿ ಆಗ್ತದೆ. ಈ ಬೃಹತಿ ಮಂತ್ರದಲ್ಲಿ ನಾವು ಅದನ್ನ ಈಗಾಗಲೇ ಗಮನಿಸಿದ್ದೇವೆ. ದೇವತೆಗಳು ಮತ್ತು ದೈತ್ಯರು ಎಲ್ಲರೂ ಸೇರಿ ಅಮೃತ ಮಥನ ಮಾಡಿದ್ರು. ಆದರೆ ದೈತ್ಯರು ಆ ಅಮೃತವನ್ನು ದೋಚಿದ್ರು. ಹಾಗೆ ಅವರು ದೋಚಿದಾಗ ಅದನ್ನ ದೇವತೆಗಳಿಗೆ ಮತ್ತೆ ಕೊಡ್ಲಿಕ್ಕಾಗಿ ಭಗವಂತ ಅಲ್ಲಿ ಮೋಹಿನಿ ರೂಪವನ್ನ ತಾಳ್ಬೇಕಾಯ್ತು. ನಾವು ಕೂಡ ತತ್ವಜ್ಞಾನಕ್ಕಾಗಿ ಶ್ರವಣ ಮನನ ಧ್ಯಾನಾದಿಗಳನ್ನು ಏನು ಮಾಡ್ತೇವೆ, ಅದರಲ್ಲಿ ನಮಗೆ ಅನೇಕ ದುಷ್ಟಶಕ್ತಿಗಳು ಬಾಧೆಯನ್ನು ತಂದು ಒಡ್ಡುತ್ತವೆ. ಅಂಥ ಎಲ್ಲ ಪ್ರಸಂಗಗಳಲ್ಲೂ ಕೂಡ ನಮ್ಮನ್ನ ಕಾಪಾಡುವುದು ಇದೇ ಭಗವಂತನೇ. ಅವನಿಲ್ಲದೆ ಹೋದರೆ ನಮ್ಮ ಸಾಧನೆಯನ್ನು ನಡೆಯೋದಿಲ್ಲ. ಹೀಗೆ ಸಮುದ್ರದ ಮಥನದಲ್ಲಿ ಜವಾಬ್ದಾರಿಯನ್ನು ಹೊತ್ತು ನಮಗೆ ಜ್ಞಾನಾಮೃತವನ್ನು ಕೊಡುವಂಥವನು, ಅಥವಾ ಯಾವುದೇ ಕಾರ್ಯದಲ್ಲಿ ನಮಗೆ ಸಿದ್ಧಿ ಕೊಡುವಂಥವನು ಈ ಭಗವಂತ. ನಮಗಾಗದೇ ಇದ್ದಾಗ ಇನ್ನು ಭಗವಂತ ಹೇಗೆ ಮಾಡಿಸ್ತಾನೋ ಹಾಗೆ ಆ ಜವಾಬ್ದಾರಿಯನ್ನು ನಾವು ಹೊತ್ತಿದ್ದೀವಿ ಅಂತ ಕೈಚಲ್ಲಿ ಕೂತಾಗ ಆ ಕಾರ್ಯವನ್ನು ಕೈಗೆತ್ತಿಕೊಳ್ಳುವವನು ಶಿಷ್ಟಕೃತ ಅಂತ ಕರೆಸ್ಕೊತಾನೆ ಭಗವಂತ. ಈ ಕಾರಣದಿಂದ ವಿಷ್ಣು ಸಹಸ್ರನಾಮವನ್ನು ಹೇಗೆ ಪಠಿಸಬೇಕು ಅನ್ನೋದ್ರ ಬಗ್ಗೆ ಈ ಹಿಂದೆ ಒಂದೆರಡು ಬಾರಿ ನಾವು ನೋಡಿದ್ದೇವೆ. ಇಂಥ ವಿಶಿಷ್ಟವಾದ ನಾಮಗಳನ್ನು ಪಠಿಸುವಾಗ ಒಂದು ನಾಮವನ್ನು, ಇದೊಂದು ನಾಮವನ್ನು 100 ಬಾರಿ ಹೇಳಬೇಕು, 108 ಬಾರಿ ಹೇಳಬೇಕು, ಚತುರ್ಥಿ ವಿಭಕ್ತಿ ಅಂತವಾಗಿ ಹೇಳಬೇಕು.
ಶಿಷ್ಟಕೃತೇ ನಮಃ ಶಿಷ್ಟಕೃತೇ ನಮಃ ಅಂತ 108 ಬಾರಿ ಅದನ್ನು ಹೇಳಬೇಕು. ಇದಕ್ಕಿಂತ ಮೊದಲೇನು ವಿಶ್ವಂ ವಿಷ್ಣುರ್ವ ಷಟ್ಕಾರ ಅಂತ ಪ್ರಾರಂಭ ಮಾಡಿ ವಿಶಿಷ್ಟ ಅನ್ನುವರಿಗೆ ನಿಲ್ಲಿಸಬೇಕು. ಮುಂದೆ ಶಿಷ್ಟಕೃತ ಅನ್ನೋದನ್ನು ಚತುರ್ಥಿ ವಿಭಕ್ತಿಂತವಾಗಿ 108 ಬಾರಿ ಹೇಳಬೇಕು. ಮುಂದೆ ಶುಚಿಹಿ ಅಂತ ಪ್ರಾರಂಭ ಮಾಡಬೇಕು. ಸಿದ್ಧಾರ್ಥ ಸಿದ್ಧ ಸಂಕಲ್ಪ ಸಿದ್ಧ ಸಾಧನ ಅನ್ನೋದ್ರಿಂದ ವಿಷ್ಣು ಸಹಸ್ರನಾಮದ ಮುಕ್ತಾಯದವರೆಗೆ ಅದೆಲ್ಲವನ್ನು ಕೂಡ ಸಮಾಪ್ತ ಮಾಡಬೇಕು. ಹೀಗೆ ಮಾಡಿದರೆ ಆಯಾ ನಾಮಗಳಿಂದ ಏನು ಅರ್ಥ ಸೂಚಿತ ಆಗ್ತದೆ ಅದರ ಫಲವನ್ನು ನಾವು ಕೂಡ ಪಡ್ಕೊಳ್ಬಹುದು ಅಂತ ನಮ್ಮ ಗುರುಗಳು ಸುವಿದ್ಯೇಂದ್ರ ತೀರ್ಥ ಸ್ವಾಮಿಗಳು ಹೇಳಿದ್ದನ್ನು ಈ ಹಿಂದೆ ಒಂದ್ಸರಿ ನಾನು ಹೇಳಿದ್ದೆ. ನಮಗೆ ಬೇಕಾದ ಫಲಗಳಿಗಾಗಿ ಭಗವಂತನನ್ನ ಈ ನಾಮದಿಂದ ನಾವು ಇಂಥ ನಾಮಗಳಿಂದ ಮತ್ತು ಈ ಬೃಹತಿ ಮಂತ್ರದಿಂದ ನಾವು ಸ್ತುತಿಸಬೇಕು. ಅದರ ಒಂದು ವಿವರಣವನ್ನು ನಾವು ಇವತ್ತು ನೋಡಿದ್ದೇವೆ. ಅದರೊಂದಿಗೆ ಈ ಭಾಗನೂ ಕೂಡ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರುವ ಇನ್ನು ಹೃಷಿಕೇಶನೇ ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.